ಸಾರ್ವಜನಿಕರ ಗಮನಕ್ಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀನಾರಾಯಣ್. ನಾವಿವತ್ತು ಮಾತಾಡ್ತಾ ಇರೋದು BH ನಂಬರ್ ಪ್ಲೇಟ್ ಬಗ್ಗೆ. ಏನಿದು ಬೇರೆ ಸ್ಟೇಟ್ ನಂಬರ್ ಪ್ಲೇಟ್ ಇದೇನಾದರೂ? ಇಲ್ಲ, ಇದು ಭಾರತ್ ನಂಬರ್ ಪ್ಲೇಟ್. ಇದು ಆಲ್ ಇಂಡಿಯಾ ನಂಬರ್ ಪ್ಲೇಟ್ ಇದ್ದ ಹಾಗೆ. ಏನಕ್ಕೆ ಈ ನಂಬರ್ ಪ್ಲೇಟ್ ಇಷ್ಟೊಂದು ಫೇಮಸ್ ಆಗ್ತಾ ಇದೆ ಬೆಂಗಳೂರಲ್ಲಿ? ನೋಡಿದ ಕಡೆ ಎಲ್ಲ ಇದೇ ನಂಬರ್ ಪ್ಲೇಟು ಅಂತ ಕೇಳ್ತಾ ಇದ್ದೀರಾ? ಸಿಂಪಲ್. ಇದು ಒಂದು 5 ವರ್ಷದಿಂದ ಇನ್ವೆಂಟ್ ಆದಂತಹ ನಂಬರ್ ಪ್ಲೇಟು. ಸರ್ಕಾರಕ್ಕೆ ಒಂದು ಪ್ರಾಬ್ಲಮ್ ರಿಯಲೈಸ್ ಆಯಿತು. ನೀವು ಏನೋ ಸ್ಟೇಟ್ ಒಳಗಡೆನೇ ಓಡಾಡ್ಕತ್ತೀವಿ, ಏನು ಅಷ್ಟೊಂದು ಟ್ಯಾಕ್ಸು ಬೀಳಲ್ಲ, ಪ್ರಾಬ್ಲಮ್ಮು ಆಗಲ್ಲ, ಪೊಲೀಸ್ನವರು ಹಿಡಿಯಲ್ಲ ನಮ್ಮ ಗಾಡಿನ. ಒಂಚೂರು ಊರಾಚೆ ಹೋದರೆ ಅಥವಾ ಸ್ಟೇಟ್ ಆಚೆ ಹೋದರೆ ನಮ್ಮನ್ನೆಲ್ಲ ಪೊಲೀಸ್ನವ್ರು ಅಡ್ಡ ಹಾಕಿ ಹಿಡಿಯೋರು. ಬೇರೆ ಸ್ಟೇಟಿಂದ ಗಾಡಿ ಬಂದಿದೆ, ರಿಜಿಸ್ಟ್ರೇಷನ್ ಫೀಸ್ ಕಟ್ಟಿರಲ್ಲ, ಹಿಡ್ಕೊಂಡು ಕಾಸನ್ನು ತೊಗೊಳ್ಳೋಣ ಅಂತ. ಇದೇ ಥರ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಕೂಡ ಬೇರೆ ಕಡೆಗೆ ಟ್ರಾನ್ಸ್ಫರ್ ಆಗ್ತಾನೇ ಇದ್ರು. ಬೇರೆ ಬೇರೆ ಸ್ಟೇಟಿಗೆ ಟ್ರಾನ್ಸ್ಫರ್ ಆದಾಗೆಲ್ಲ ಪಾಪ ಅವರು ಆ ಸ್ಟೇಟನ್ನು ರಿಜಿಸ್ಟ್ರೇಷನ್ ಫೀಸು ಮತ್ತು ರೋಡ್ ಟ್ಯಾಕ್ಸನ್ನು ಕಟ್ಟಿ ಅವ್ರ ನಂಬರ್ ಪ್ಲೇಟ್ ಚೇಂಜ್ ಮಾಡಿಸ್ಕೊಳ್ಳೋ ಅಷ್ಟರಲ್ಲಿ 1-1.5 ಲಕ್ಷ ಚಾರ್ಜ್ ಆಗಿಬಿಡೋದು. ಈ ಪ್ರಾಬ್ಲಮ್ಮನ್ನು ಗೌರ್ಮೆಂಟ್ಗೆ ಎಂಪ್ಲಾಯೀಸು ಹೇಳ್ಕೊಂಡ್ರು. ಹಾಗೆ ಆರ್ಮಿಯವ್ರನ್ನ ಕೂಡ ಟ್ರಾನ್ಸ್ಫರ್ ಮಾಡಿದಾಗೆಲ್ಲ ಕಾಸು ಖರ್ಚಾಗೋದು. ಅದಕ್ಕೆ ಅವ್ರ ಮೇಲೆ ದಯೆ ತೋರಿಸಿ ನಮ್ಮ ಗೌರ್ಮೆಂಟು ಈ ಭಾರತ್ ಪ್ಲೇಟನ್ನು ತಗೊಂಡು ಬಂತು. ಆದರೆ ಇವಾಗ ತುಂಬ ಅಡ್ವಾಂಟೇಜಸ್ ಆಗಿದೆ ಇದು ಕರ್ನಾಟಕದಲ್ಲಿ. ಏನಕ್ಕೆ ಅಂತ ಹೇಳ್ಬಿಡ್ತೀನಿ ನೋಡಿ. ನೀವೇನಾದರೂ KA ನಂಬರ್ ಪ್ಲೇಟ್ ಇರೋವಂಥದ್ದು ರಿಜಿಸ್ಟ್ರೇಷನ್ ಚಾರ್ಜಸ್ ಎಲ್ಲ ಕಟ್ಟಿ ನೀವೇನಾದರೂ ನಂಬರ್ ಪ್ಲೇಟನ್ನು ತೊಗೋಬೇಕು ಅಂದರೆ 14% ರಿಜಿಸ್ಟ್ರೇಷನ್ ಫೀಸನ್ನು ನೀವು ಕಟ್ಟಬೇಕು. ಆದರೆ ಈ ಭಾರತ್ ಪ್ಲೇಟನ್ನು ಹಾಕಿಸ್ಕೊಂಡ್ರೆ ನಿಮಗೆ ಬರೀ 12% ಬೀಳುತ್ತೆ. ಡೀಸೆಲ್ ಗಾಡಿದಕ್ಕೆ, ಪೆಟ್ರೋಲ್ ಗಾಡಿದಕ್ಕೆ 12% ಬೀಳುತ್ತೆ, ಎಲೆಕ್ಟ್ರಿಕ್ ಗಾಡಿದಕ್ಕೆ ಬರೀ 10 to 8% ಬೀಳುತ್ತೆ. ಇದೇ ಸೀಕ್ರೆಟ್ ಹ್ಯಾಕು. ಅದಕ್ಕೆ ನಮ್ಮವರೆಲ್ಲ ಹೋಗಿ ಭಾರತ್ ಪ್ಲೇಟನ್ನು ಹಾಕಿಸ್ಕೊಂಡು ಬರ್ತಾ ಅವ್ರೆ. ಹಾಗಾದರೆ ಎಲ್ಲರೂ ಹಾಕಿಸ್ಕೋಬೋದಾ ಈ ನಂಬರ್ ಪ್ಲೇಟನ್ನು? ಇಲ್ಲ, ಬರೀ ನೀವೇನಾದರೂ PSU ಬ್ಯಾಂಕ್ಸ್ ಅಂದರೆ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಿದ್ದು ಅದರದ್ದು ಬೇರೆ ಬೇರೆ ಸ್ಟೇಟಲ್ಲಿ ಬ್ರ್ಯಾಂಚಸ್ ಇದ್ದರೆ ಅಂತಹ ಎಂಪ್ಲಾಯೀಸ್ಗಳು ಈ ನಂಬರ್ ಪ್ಲೇಟನ್ನು ಹಾಕಿಸ್ಕೋಬೋದು. ಹಾಗೆ ಪ್ರೈವೇಟ್ ಕಂಪನಿಯವ್ರಿಗೆ ಸಹ ಇತ್ತೀಚೆಗೆ 1 ವರ್ಷದ ಕೆಳಗಡೆ ಈ ಆಪ್ಷನ್ ಕೊಟ್ಟಿದ್ದಾರೆ. ಅದಕ್ಕೆ ಇಷ್ಟೊಂದು ಫೇಮಸ್ ಆಗಿರೋದು. ಏನೇನು ಡಾಕ್ಯುಮೆಂಟ್ಸ್ ಬೇಕು ಇದಕ್ಕೆ? ಸಿಂಪಲ್. ಫಾರ್ಮ್ ನಂಬರ್ 60 ಬೇಕು. ಅದಾದಮೇಲೆ ಗೌರ್ಮೆಂಟ್ ID ಕಾರ್ಡು, ನಿಮಗೆ ಅಂತ ID ಕಾರ್ಡ್ ಕೊಟ್ಟಿರ್ತಾರೆ, ಎಂಪ್ಲಾಯಿ ID ಕಾರ್ಡ್, ಅದೊಂದು ತಗೊಂಡು ಹೋಗಬೇಕು. ಅಡ್ರೆಸ್ ಕೊಡಬೇಕು. ಹಾಗೆಯೇ ನಿಮ್ಮ ಕಂಪನಿಯಿಂದ ಒಂದು ಲೆಟರ್ ಬೇಕು. ಹೀಗೆ ನಮ್ಮ ಕಂಪನಿದು ಒಂದು 5-10 ಬ್ರ್ಯಾಂಚಸ್ ಇದೆ ಬೇರೆ ಬೇರೆ ಸ್ಟೇಟಲ್ಲಿ. ಆದ್ದರಿಂದ ನಮ್ಮ ಎಂಪ್ಲಾಯೀಸ್ಗೆ ಈ ನಂಬರ್ ಪ್ಲೇಟನ್ನು ಇಶ್ಯೂ ಮಾಡಿ ಅಂತ ಲೆಟ್ರೇನಾದರೂ ನೀವು ಈಸ್ಕೊಂಡು ಬಂದರೆ ಆವಾಗ ನಿಮಗೆ ಈ ನಂಬರ್ ಪ್ಲೇಟ್ ಸಿಗೋ ಅಂಥದ್ದು. ಹಾಗೆಯೇ ಹೇಗಿದ್ರು ನಮ್ಮ ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು ಎಂಪ್ಲಾಯೀಸಿಗೆ ಸಿಗುತ್ತೆ, ನಮ್ಮ ಮಿಲ್ಟ್ರಿ ಅವ್ರಿಗೂ ಸಿಗುತ್ತೆ. ಇದ್ರದ್ದು ಮೇಯ್ನ್ ಅಡ್ವಾಂಟೇಜ್ ಏನು, ಇಷ್ಟೊಂದು ಅಟ್ರಾಕ್ಷನ್ ಏನು ಅಂತ ಹೇಳ್ಬಿಡೋಣ. ಈಸಿ. ನೀವು ಏನಾದರೂ ಹೋದರೆ 10 ಲಕ್ಷದ ಗಾಡಿ ಈಸ್ಕೊಂಡ್ರೆ ಅದಕ್ಕೆ ನೀವು 1,40,000 ಬರೀ ಟ್ಯಾಕ್ಸೇ ಕಟ್ಟಬೇಕು. ಅದು ಆವಾಗಲೇ ಕಟ್ಟಬೇಕು, ಇಲ್ಲ ಅಂದರೆ ಗಾಡಿ ಕೈಗೆ ಬರಲ್ಲ. ರಿಜಿಸ್ಟ್ರೇಷನ್ ಫೀಸ್ ಕಟ್ಟಿದ ಮೇಲೆ ಕೊಡೋ ಅಂಥದ್ದು. ಆದರೆ ಇದರಲ್ಲಿ ಹಾಗಲ್ಲ. ನೀವು ನಿಮ್ಮ ಏನು ಇನಿಷಿಯಲ್ ಅಮೌಂಟ್ ಇರುತ್ತೆ, ಶೋರೂಮ್ ಪ್ರೈಸ್ ಅಂತೀವಲ್ಲ, ಅದನ್ನು ಕಟ್ಬಿಟ್ಟು ನಿಮ್ಮದು ಏನು ಮೇಯ್ನ್ ರಿಜಿಸ್ಟ್ರೇಷನ್ ಫೀಸ್ ಇರುತ್ತಲ್ಲ ಅದರದ್ದು ಒಂದು ಭಾಗ 10% ಅಷ್ಟೇ ಕಟ್ಟಿದ್ರೆ ಸಾಕು. ಅದರಂದು ಈಸಿಯಾಗಿ ಗಾಡಿ ನಿಮಗೆ ರಿಲೀಸ್ ಮಾಡಿ ಕೊಡ್ತಾರೆ. ಅದಾದಮೇಲೆ 2 ವರ್ಷಕ್ಕೊಂದ್ಸರಿ ನಿಮಗೆ 10 ಲಕ್ಷ ರೂಪಾಯಿ ಗಾಡಿ ತಗೊಂಡಿದ್ರೆ 16,666 ರೂಪೀಸ್ ಕಟ್ಕೊಂಡು ಹೋಗೋದು 15 ವರ್ಷದ ತನಕ. ಅದಾದಮೇಲೆ ವರ್ಷಕ್ಕೊಂದ್ಸರಿ 8,333 ರೂಪೀಸ್ ಕಟ್ತಾನೇ ಇರಬೇಕು ಜೀವನ ಪೂರ್ತಿ, ವರ್ಷಕ್ಕೊಂದ್ಸರಿ. ಈ ಥರ ಮಾಡ್ಕೊಂಡು ಹೋಗ್ಬಿಟ್ರೆ ನಿಮ್ಮ ಗಾಡಿ ಮೇಲೆ ರಿಜಿಸ್ಟ್ರೇಷನ್ ಫೀಸ್ ಉಳಿಯುತ್ತೆ. ಹೆಂಗೆ ಗೊತ್ತಾ? 17 ವರ್ಷ ನೀವೇನಾದರೂ ರಿಜಿಸ್ಟ್ರೇಷನ್ ಫೀಸ್ ಕಟ್ಟಿದ್ರೆ 1,40,000 ಆಗೋವಂಥದ್ದು. ಅಷ್ಟರಲ್ಲಿ ನಮ್ಮ ಜನ ಗಾಡಿನೇ ಮಾರ್ಬಿಟ್ಟಿರ್ತಾರೆ. 5 ವರ್ಷಕ್ಕೊಂದ್ಸರಿ ಗಾಡಿ ಚೇಂಜ್ ಮಾಡೋ ನಮ್ಮ ಜನ ಹೋಗಿ 17 ವರ್ಷದ ತನಕ ವೆಯ್ಟ್ ಮಾಡ್ತಾರೆ. ಈ ರಿಜಿಸ್ಟ್ರೇಷನ್ ಫೀಸನ್ನು ಉಳಿಸೋಕ್ಕೆ, ಇನ್ಸ್ಟಾಲ್ಮೆಂಟ್ಸನ್ನು ಉಳಿಸೋಕ್ಕೆ ಅಂತ ನಮ್ಮ ಜನ ಈ ನಂಬರ್ ಪ್ಲೇಟ್ಗೆ ಅಂತ ಅಪ್ಲೈ ಮಾಡ್ತಾ ಇದ್ದಾರೆ. ನೆಕ್ಸ್ಟು, ನೀವು ಹೋಗಿದ ತಕ್ಷಣ ಕೊಟ್ಬಿಡ್ತಾರಾ? ಇಲ್ಲ, ಟಫ್ ಬ್ಯಾಕ್ಗ್ರೌಂಡ್ ಚೆಕ್ಸ್ ಇದ್ದೇ ಇರುತ್ತೆ ಪ್ಲೇಸಲ್ಲಿ. ಅದಕ್ಕೆ ಅಂತಲೇ ಈಗ ನಮ್ಮ ಜನ ಲೂಪ್ ಹೋಲ್ಸ್ ಎಲ್ಲ ಹುಡುಕ್ತಾ ಅವರೇ. ಇದರಲ್ಲಿ ಮೇಯ್ನ್ ಅಡ್ವಾಂಟೇಜ್ ಏನಂದರೆ, ಯಾವುದೇ ಸ್ಟೇಟಿಗೆ ಹೋದರೂ ಎಲ್ಲೇ ಟ್ರಾವೆಲ್ ಮಾಡಿದ್ರು ನಮ್ಮ ಇಂಡಿಯಾದೊಳಗಡೆ ನಿಮ್ಮನ್ನು ಯಾವ ಪೊಲೀಸ್ನವ್ರನ್ನೂ ಅಡ್ಡ ಹಾಕಲ್ಲ ಅಷ್ಟು ಈಸಿಯಾಗಿ.
ಅದಾದಮೇಲೆ ಯಾವುದೇ ರಿಜಿಸ್ಟ್ರೇಷನ್ ಆಫೀಸಿಗೆ ಹೋಗಿ ವರ್ಷ ನೀವು ಕೈ ಒಡ್ಡೋ ಅವಶ್ಯಕತೆ ಇಲ್ಲ. ಒಂದೇ ಸರಿ ಪ್ರೋಸೆಸ್ ಎಲ್ಲ ಮುಗಿದು ನಿಮ್ಮ ಕೈಗೆ ಬಂದುಬಿಡುತ್ತೆ. ನೆಕ್ಸ್ಟು ನಂಬರ್ ಪ್ಲೇಟ್ ಫಸ್ಟ್ 2 ಡಿಜಿಟ್ಸು 2021 ಅಥವಾ 22 23 ಅಂತ ಇರುತ್ತೆ. ಅದು ಏನನ್ನು ಸಿಗ್ನಿಫೈ ಮಾಡುತ್ತೆ ಅಂದರೆ ಯಾವ ಇಯರಲ್ಲಿ ನಿಮ್ಮ ಗಾಡಿ ರಿಜಿಸ್ಟರ್ ಆಗಿದೆ ಅನ್ನೋದನ್ನು ಸಿಗ್ನಿಫೈ ಮಾಡುತ್ತೆ. ನೆಕ್ಸ್ಟು BH ಅಂತ ಬರುತ್ತೆ, ಅದು ಭಾರತ್ ಅಂತ ಫುಲ್ ಫಾರ್ಮು. ನೆಕ್ಸ್ಟು ಅದಾದಮೇಲೆ 4 ನಂಬರು ರ್ಯಾಂಡಮೈಸ್ಡ್ ನಂಬರ್, ಇದನ್ನು ಕಂಪ್ಯೂಟ್ರು ಜನ್ರೇಟ್ ಮಾಡುತ್ತೆ. ಅದಾದಮೇಲೆ ಇನ್ನೊಂದು 2 ಅಕ್ಷರಗಳಿವೆ, AB AC ಅಂತ. ಇದು ಎಷ್ಟನೇ ಮಾಡಲ್ಲು, ಇದು ಬರೀ ಸೀರೀಸ್ಗಳು, ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಷ್ಟು ಗಾಡಿಗಳು ಇವೆ ಅನ್ನೋದನ್ನು ಲೆಕ್ಕ ಇಡೋಕ್ಕೆ ಅಂತ ಇದನ್ನು ಮಾಡ್ಕೊಂಡಿದ್ದಾರೆ ಗೌರ್ಮೆಂಟು. ಇದರಲ್ಲಿ ಇನ್ನೊಂದು ಡಿಸ್ಅಡ್ವಾಂಟೇಜ್ ಅಂದರೆ ನೀವು ಅಷ್ಟು ಈಸಿಯಾಗಿ ಸೇಲ್ ಮಾಡೋಕ್ಕಾಗಲ್ಲ. ಏನಕ್ಕಂದರೆ ನಾರ್ಮಲ್ ಗಾಡಿಗಾದರೆ ನೀವು ಆಲ್ರೆಡಿ ರಿಜಿಸ್ಟ್ರೇಷನ್ ಫೀಸ್ ಕಟ್ಟಿರ್ತೀರ. ಆದರೆ ಇದಕ್ಕೆ ಒಂದು 10 ವರ್ಷ ಆದಮೇಲೆ 12 ವರ್ಷ ಆದಮೇಲೆ ನೀವು ಇನ್ಸ್ಟಾಲ್ಮೆಂಟ್ಸ್ ಕಟ್ತಾ ಇರ್ತೀರ. ಇನ್ಸ್ಟಾಲ್ಮೆಂಟ್ ಟೈಪು ರಿಜಿಸ್ಟ್ರೇಷನನ್ನು ಕಟ್ತಾ ಇದ್ದೀರಾ. ನೀವು ಮಾರೋಕ್ಕೆ ಅಂತ ಹೋದಾಗ ಬೈಯರ್ ಇರ್ತಾನಲ್ಲ, ಅವ್ನು ಕೇಳ್ತಾನೆ ಯಾವ ಥರ ರಿಜಿಸ್ಟ್ರ್ ಮಾಡಿಸಿದ್ದೀರಾ, ನಾನೇನಾದರೂ ಸಿಕ್ಕಾಕಬಿಟ್ರೆ ಮಿಕ್ಕಿದ ರಿಜಿಸ್ಟ್ರೇಷನ್ ಫೀಸ್ ನಾನು ಹೆಂಗೆ ಕಟ್ಟಲಿ, ನಾನೇನಕ್ಕೆ ಕಟ್ಟಬೇಕು, ನಾನೇನಾದರೂ ಮತ್ತೆ ಲೋಕಲ್ಲು KA ಪ್ಲೇಟ್ ಏನಾದರೂ ಹಾಕಿಸ್ಬೇಕು ಅಂದರೆ ಲೋಕಲ್ ಪ್ಲೇಟು ನಾನು ಮತ್ತೆ ರಿಜಿಸ್ಟ್ರೇಷನ್ ಪೂರ್ತಿ ಕಟ್ಟಬೇಕು ಅಂತ ಹಿಡ್ಕತ್ತಾನೆ. ಆವಾಗ ರೀಸೇಲ್ ವ್ಯಾಲ್ಯೂ ಕಮ್ಮಿ ಆಗ್ಬೋದು. ಅದಕ್ಕೆ ಹುಷಾರಾಗಿರಿ ಕನ್ವರ್ಟ್ ಮಾಡಿಸೋದ್ಕಿಂತ ಮುಂಚೆ. ಅದಾದಮೇಲೆ ಇದನ್ನು ಅಪ್ಲೈ ಮಾಡೋದು ಅಷ್ಟು ಈಸಿ ಅಲ್ಲ. ನೀವು ವಾಹನ್ ವೆಬ್ಸೈಟಿಗೆ ಹೋಗಬೇಕು, ಅಲ್ಲೊಂದು ಲೆಂತಿ ಪ್ರೋಸೆಸ್ ಇದೆ, ಅದನ್ನು ಫಾಲೋ ಮಾಡಿ. ಅದಕ್ಕೆ ಇದು ಬರೀ ವರ್ತ್ ಯಾವಾಗಂದರೆ ನೀವು ಹೊಸ ಗಾಡಿ ತಗೋತಾ ಇದ್ದೀರಾ, ನೀವು ವರ್ಷಕ್ಕೂ ಸ್ಟೇಟನ್ನು ಚೇಂಜ್ ಮಾಡ್ತಾನೇ ಇರ್ತೀರಾ, ಟ್ರಾನ್ಸ್ಫರ್ ಆಗೋ ಎಂಪ್ಲಾಯಿ ನೀವು ಅಂತ ಅಂದರೆ, ಅಥವಾ ಆರ್ಮಿಲಿದ್ದೀರಾ ಅಂದರೆ, ಅಥವಾ ನಿಜವಾಗ್ಲೂ ನೀವೇನಾದರೂ ನಮ್ಮ ಸ್ಟೇಟನ್ನು ಟ್ಯಾಕ್ಸನ್ನು ಉಳಿಸ್ಬೇಕು, ತುಂಬ ಪ್ರೋಸೆಸ್ ಇದ್ರೂ ಪರವಾಗಿಲ್ಲ, ಕಷ್ಟ ಆದರೂ ಪರವಾಗಿಲ್ಲ, ರೀಸೇಲ್ ವ್ಯಾಲ್ಯೂ ಕಮ್ಮಿ ಆದರೂ ಪರವಾಗಿಲ್ಲ, ನಾನು ತಗೋಬೇಕಿದನ್ನು. ಏನಕ್ಕಂದರೆ ಸ್ಟಾರ್ಟಿಂಗ್ ನನ್ನ ಹತ್ರ ರಿಜಿಸ್ಟ್ರೇಷನ್ನು ಕಾಸಿಲ್ಲ ಅಂದರೆ ಮಾತ್ರ ಇದು ಇಂಪಾರ್ಟೆಂಟು. ಇಲ್ಲ ಅಂದರೆ ನಾರ್ಮಲ್ ನಂಬರ್ ಪ್ಲೇಟೇ ಹಾಕ್ಸಿ. ಕ್ಯಾಲ್ಕುಲೇಷನ್ ಎಲ್ಲ ನಾವು ಮಾಡಿದ್ದೀವಿ. ನೀವು 17 ವರ್ಷದ ತನಕ ಗಾಡಿ ಚೇಂಜ್ ಮಾಡದೇ ಇದ್ದರೆ ಇದು ವರ್ತ್ ಆಗುತ್ತೆ. 17 ವರ್ಷದ ಮೇಲೂ ನೀವು ಗಾಡಿನ ಇಟ್ಕೊಂಡು ಕಂಟಿನ್ಯೂ ಮಾಡ್ತೀನಿ ಅಂದರೆ ನಾರ್ಮಲ್ ಟ್ಯಾಕ್ಸ್ಗಿಂತ ಜಾಸ್ತಿನೇ ಕಟ್ತಾ ಇದ್ದೀರಾ ನೀವು. ಏನಾದರೂ 17 ವರ್ಷಕ್ಕಿಂತ ಮುಂಚೆನೇ ನಾನು ಸೇಲ್ ಮಾಡಿಬಿಟ್ಟು ಕೈ ತಪ್ಪಿಸ್ಕೊಬಿಡ್ತೀನಿ ಅಂದರೆ ಈ ನಂಬರ್ ಪ್ಲೇಟು ತಮಗೆ. ಇದು ಹೇಳ್ತಾ ಯಾವುದೇ ಕಾರ್ ತಗೋಬೇಕಾದ್ರೂ ನಂಬರ್ ಪ್ಲೇಟ್ ಯಾವುದು, ಡಾಕ್ಯುಮೆಂಟ್ಸ್ ಏನು, ರಿಜಿಸ್ಟ್ರೇಷನ್ ಯಾವ ಥರ ಮಾಡಿಸಿದ್ದಾರೆ, ಯಾವ ಪ್ಲೇಟು, ಇದಕ್ಕೆ ಟ್ಯಾಕ್ಸ್ ಎಷ್ಟು, ಇದನ್ನೆಲ್ಲ ನೋಡೇ ತಗೊಳ್ಳಿ. ಇದನ್ನು ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ಗ್ರೇಟ್ ಡೇ. ಶುಭ ದಿನ. ಇದೇ ಥರ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ಗೆ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಸ್ಪೀಡ್ ಪ್ಲಸ್ ಕರ್ನಾಟಕ.